ಈಗ ಈಗಿರೋ ನಮ್ಮ ಜೀವನ ಶೈಲಿಲಿ ಲಿಫ್ಟ್ ಇದ್ದಾಗ ಚೆನ್ನಾಗನ್ಸುತ್ತೆ, ಲಿಫ್ಟ್ ಇಲ್ದೇ ಇರೋವಾಗ ಅಮ್ಮ ಅಂತೀವಿ. ಮತ್ತೆ ಆ ನೋವು ನಮ್ ಕೈಯಲ್ಲಿ ಅದನ್ನ ವರ್ಣಿಸಕ್ಕಾಗಲ್ಲ ಬಿಡಿ. ಹೌದು. ಮತ್ತೆ ಕೆಲವ್ರಿಗಂತೂ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ. ಹ್ಮ್. ಇನ್ಫಾರ್ಮೇಶನ್ ಇದಕ್ ಕಾರಣ ಏನು ಅಂದ್ರೆ ಎಸಿಡಿಕ್ ನೇಚರ್ ಫುಡ್ ಜಾಸ್ತಿ ತಗೊಳ್ಳೋದ್ರಿಂದ ಅಲ್ಲಿರೋ ಕಾರ್ಟ್ಲೆಜ್ ಡಿಹೈಡ್ರೇಟ್ ಆಗುತ್ತೆ. ಅದ್ರಲ್ಲಿರೋ ಗಮ್ಮು ಮೃದುವಾದ ಪದಾರ್ಥ ಮೂಳೆ ಮೂಳೆ ಮಧ್ಯದಲ್ಲಿರೋ ಜಾಯಿಂಟ್ ಮಧ್ಯದಲ್ಲಿರೋ ಗಮ್ಮು ಕಡಿಮೆ ಆದಂಗೆ ಡಿಹೈಡ್ರೇಟ್ ಆಗುತ್ತೆ. ಅಲ್ಲಿ ನೋವು ಶುರುವಾಗುತ್ತೆ. ಅಲ್ಲಿ ಏರ್ ಕ್ರ್ಯಾಕ್ ಏನಾದ್ರೂ ಆಗಿ ವ್ಯಾಕ್ಯೂಮ್ ಇದ್ರೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಬಾಡಿನ ರಿಪೇರ್ ಮಾಡೋದಕ್ಕೆ ಅಲ್ಲಿ ವೆಕ್ಯೂಮ್ಲೇಟ್ ಆಗುತ್ತೆ ವಾಟರ್. ಅದು ಇನ್ಫ್ಲಮೇಷನ್ ಆಗಿ ಅದರಿಂದ ಸ್ವೆಲ್ಲಿಂಗ್ ಬರುತ್ತೆ. ಇದರಿಂದ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಮತ್ತೆ ಇಂಥ ಪರಿಸ್ಥಿತಿಲಿ ನಾನು ತುಂಬಾ ರೀತಿಲಿ ಚೆಕ್ ಮಾಡ್ತಿರ್ತೀವಿ. ಹೌದು ಸರ್. ಅದರಲ್ಲಿ ಈ ಆರ್ಥೋ ಊರ್ಜಾ ಇಲ್ಲಿ ಎಲ್ಲಿ ಸೆಲ್ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ರೀಜನರೇಟ್ ಮಾಡಬೇಕು. ಹೌದು. ಇವ್ರಿಲ್ಲಿ ಪ್ರಧಾನವಾಗಿ ತಗೊಂಡಿರೋದು ಪುನರ್ನವ. ಪುನರ್ನವ Okay. ಪುನರ್ಜೀವನ ಕೊಡುತ್ತೆ. ಓಕೆ. ತೊಂದರೆಗೀಡಾದ ಜಾಗದಲ್ಲಿ ಮತ್ತೆ ಪುನರ್ವೃದ್ಧೀಕರಿಸೋದ್ರಿಂದ ನಮ್ಗೆ ಗಮ್ಮು ಸೌದು ಡಿಹೈಡ್ರೇಟ್ ಆಗಿರುತ್ತೆ. ಮತ್ತೆ ಅದನ್ನ ಹುಟ್ಸೋ ಅವಕಾಶ ಇರುತ್ತೆ. ಹಾಗೆ ಇದ್ರಲ್ಲಿ ವಾವಿಲಿ ವಾತ ಇದ್ರೂ ಸರಿ ಸ್ವೆಲ್ಲಿಂಗ್ಸ್ ಬರುತ್ತೆ. ಬಿಸಿನೀರಲ್ಲಿ ವಾವಿಲಿ ಎಲೆಗಳನ್ನ ಹಾಕೊಂಡು ಸ್ನಾನ ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ. ಹೌದು. ಎಲ್ಲಿ ಡ್ಯಾಮೇಜ್ ಆಗಿದೆಯೋ ಅಲ್ಲಿ ಪುನರುತ್ಪತ್ತಿ ಮಾಡ್ಕೊಳ್ಳುತ್ತೆ. ಪುನರ್ನವ ಇರೋದ್ರಿಂದ ಪುನರುತ್ಪತ್ತಿ ಪುನರುತ್ಪತ್ತಿ ಆಗುತ್ತೆ. ಆಗುತ್ತೆ. ಮತ್ತೆ ಕಾರ್ಟ್ಲೇಜ್ ಉತ್ಪತ್ತಿಯಾಗಿ ನಮ್ಗೆ ಮಂಡಿ ನೋವು ಕಡಿಮೆ ಆಗೋ ಅವಕಾಶಗಳಿರುತ್ತೆ. ವಾವ್. ಆರ್ಡರ್ ಮಾಡ್ಬೇಕು ಅಂದ್ರೆ ಹಾಗೆ ನೀವು ನಂಬರ್ ಮುಖಾಂತರ ಕರೆ ಮಾಡಿ ನೀವು ಸಂಪರ್ಕ ಮಾಡಬಹುದು. ನಂತರ ಅಮೆಜಾನ್ ಅಲ್ಲೂ ಕೂಡ ಅವೈಲೇಬಲ್ ಇದೆ.